ಹೊಸದುರ್ಗದಲ್ಲಿ ಪಕ್ಷೇತರರಿಗೆ ಒಲಿಯುವುದೇ ವಿಜಯ. ಅರೆಮಲೆನಾಡಿನಲ್ಲಿ ಗೂಳಿ ಮತ್ತೆ ಖರ್ಚಿಸುತ್ತ ಹಾಲು ರಾಮೇಶ್ವರನ ಕೃಪೆ ಈ ಬಾರಿ ಯಾರ ಮೇಲಿದೆ? ಇದುವೇ ಈ ಹೊತ್ತಿನ ವಿಶೇಷ ಅತಿರಥರ ಅಖಾಡ. ಚುನಾವಣೆ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ಅಖಾಡ ರಂಗೇರ್ತಾ ಇದೆ. ಗೆಲುವಿಗಾಗಿ ಅಭ್ಯರ್ಥಿಗಳ ಪ್ರಚಾರ ಜೋರಾಗಿದೆ. ಮತದಾರರ ಮನವೊಲಿಸುವಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಬರೋಣ. ಅಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿರೋದು ವಿಧಾನಸಭೆಯಲ್ಲಿ ಸಖತ್ ಸುದ್ದಿಯಾಗಿದ್ದ ಗೂಳಿಹಟ್ಟಿ ಶೇಖರ್. ಅತಿರಥರ ಅಖಾಡದಲ್ಲಿ ಗೂಳಿಹಟ್ಟಿ. ಹೊಸದುರ್ಗ ವಿಧಾನಸಭಾ ಕ್ಷೇತ್ರ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಕ್ಷೇತ್ರವು ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ. 1962ರಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರನ್ನ ಸೋಲಿಸಿ ಪಕ್ಷೇತರರ ಕೈಯನ್ನು ಹಿಡಿದ ಕ್ಷೇತ್ರವಿದು. ಈ ಬಾರಿ ಬಿಸಿಲಿನ ಜೊತೆಗೆ ಚುನಾವಣೆಯ ರಂಗು ದಿನೇ ದಿನೇ ಏರುತ್ತಿದೆ. ಇಲ್ಲಿ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಮತ್ತು ಮಾಜಿ ಶಾಸಕ ಬಿಪಿ ಗೋವಿಂದಪ್ಪ ಇಬ್ರೂ ಕೂಡ ಘಟಾನುಘಟಿಗಳಿದ್ದು ಇದೊಂದು ಅತಿರಥರ ಅಖಾಡ ಎನಿಸಿದೆ. ಇಲ್ಲಿಯವರೆಗೂ 5 ಜನ ಪಕ್ಷೇತರರು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಉಳಿದಂತೆ 6 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜಯಿಯಾದ್ರೆ ಬಿಎಸ್ಪಿ ಜೆಎನ್ಪಿ ತಲಾ 1 ಬಾರಿ ಗೆಲುವನ್ನ ಸಾಧಿಸಿದೆ. ಕಳೆದ ಬಾರಿಯೂ ಕೂಡ ಗೂಳಿಹಟ್ಟಿ ಶೇಖರ್ ಪಕ್ಷೇತರರಾಗಿ ನಿಂತು ಗೆಲುವು ಸಾಧಿಸಲು ಕಾರಣವಾಗಿತ್ತು. ಈ ಬಾರಿ ಅವರು ಮತ್ತೆ ಪಕ್ಷೇತರರಾಗಿ ಸ್ಪರ್ಧಿಸಿ ಮತ್ತೊಮ್ಮೆ ವಿಧಾನಸಭೆ ಪ್ರವೇಶ ಮಾಡಲು ರೆಡಿಯಾಗಿದ್ದಾರೆ. ಈ ಬಾರಿ ಹೊಸದುರ್ಗ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತಾ ಇದ್ದೀನಿ. ಮತ್ತೆ ಈ ಕ್ಷೇತ್ರಕ್ಕೆ ನಾನು 2006ರಲ್ಲಿ ಹೊಸದಾಗಿ ಎಂಟ್ರಿ ಆಗಿದ್ದು. 2006ರಲ್ಲಿ ಎಂಟ್ರಿ ಆಗಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇಲ್ಲಿನ ಮತದಾರರ ಆಶೀರ್ವಾದ ಮಾಡಿದ್ದೀನಿ. ಇರುವಂಥ ಅವಧಿನಲ್ಲಿ ಮಂತ್ರಿ ಸ್ಥಾನದಲ್ಲಿ ಜವಳಿ ಮತ್ತು ಯೋಜನೆ ಸೇವೆ ಇಲಾಖೆ ಮಂತ್ರಿಯಾಗಿ ನಮ್ಮ ತಾಲೂಕಿಗೆ ಆಗುವಂಥ ಕೆಲಸಗಳು ಅಥವಾ ಜಿಲ್ಲೆಗೆ ಆಗುವಂಥ ಕೆಲಸಗಳಿರ್ಬೋದು, ರಾಜ್ಯಕ್ಕೆ ಆಗುವಂಥ ಕೆಲಸಗಳನ್ನು ಸಮರ್ಪಕವಾಗಿ 2 ಇಲಾಖೆಗಳಿಂದ ನಿರ್ವಹಿಸಿದ್ದೀನಿ. ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಮತ್ತೆ ಗರ್ಜಿಸ್ತಾರ ಗೂಳಿ. ಹೊಸದುರ್ಗದಲ್ಲಿ ಯಾವುದೇ ಪಕ್ಷವಾಗಿರಲಿ ಆ ಪಕ್ಷಗಳ ತತ್ವ ಸಿದ್ಧಾಂತಗಳು, ಸ್ಪರ್ಧಾಕಾಂಕ್ಷಿಯ ವೈಯಕ್ತಿಕ ವರ್ಚಸ್ಸು, ಸರಳತನ ಜಾತಿ ಪ್ರಮುಖ ಅಂಶವಾಗಿರುತ್ತದೆ. ಜಾತಿ ದ್ವೇಷದ ರಾಜಕಾರಣವಾಗ್ಲಿ ಪಕ್ಷ ದ್ವೇಷದ ರಾಜಕೀಯವಾಗ್ಲಿ ಇಲ್ಲಿ ಕಾಣಸಿಗೋದಿಲ್ಲ. ಕಳೆದ 5 ವಿಧಾನಸಭಾ ಚುನಾವಣೆಯಲ್ಲಿ 4 ಬಾರಿ ಪಕ್ಷೇತರರು ಗೆಲುವನ್ನ ಸಾಧಿಸಿದ್ದಾರೆ. ತಮಗಿಷ್ಟವಾದ ವ್ಯಕ್ತಿ ಯಾವ ಪಕ್ಷದಲ್ಲಿದ್ರೇನು ಮತದಾರ ಮಾತ್ರ ವೋಟ್ ಹಾಕಿ ಅವರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿಕೊಡ್ತಾನೆ. ಅದೇ ಕಾರಣದಿಂದಲೇ ಗೂಳಿಹಟ್ಟಿ ಶೇಖರ್ ಯಾವ ಪಕ್ಷಕ್ಕೂ ಸೇರದೆ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ತೊಡೆತಟ್ಟಿದ್ದಾರೆ. ಗೂಳಿಹಟ್ಟಿ ಶೇಖರ್ ಹಿನ್ನೆಲೆ ಏನು? ರಾಜಕೀಯ ಪ್ರವೇಶ ಮಾಡಿದ್ದು 2006ರಲ್ಲಿ. ಸಾಮಾನ್ಯ ಬಡ ರೈತನ ಮಗನಾಗಿ ಹೊಸದುರ್ಗದ ಗೂಳಿಹಟ್ಟಿ ಗ್ರಾಮದಲ್ಲಿ ಜನಿಸಿದ್ದು ಗೂಳಿಹಟ್ಟಿ ಶೇಖರ್. ದೇವಸ್ಥಾನಗಳ ಕೆಲಸ ಮಾಡಿಕೊಂಡು ಗ್ರಾನೈಟ್ಸ್ ಹಾಕುತ್ತಾ ಹೊಸದುರ್ಗ ಕ್ಷೇತ್ರದಲ್ಲಿ ಗೂಳಿ ಅಲೆಯನ್ನೇ ಎಬ್ಬಿಸಿದ್ರು. 2006ರಲ್ಲಿ ರಾಜಕೀಯ ರಂಗ ಪ್ರವೇಶಿಸಿದ ಗೂಳಿಹಟ್ಟಿ ಶೇಖರ್ ಚುನಾವಣೆಗೆ ನಿಂತಿದ್ದು ಮಾತ್ರ 2008ರಲ್ಲಿ. ಹೊಸದುರ್ಗ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ನಿಂತು ಗೆದ್ದ ಮೇಲೆ ಗೂಳಿಹಟ್ಟಿ ಶೇಖರ್ ಮೊದಲ ಪ್ರಯತ್ನದಲ್ಲಿಯೇ ಇವರ ಅದೃಷ್ಟ ಖುಲಾಯಿಸಿತು. ಹಿಂದಿನ ಅವಧಿ 8 ವರ್ಷ ಹಿಂದೆ ಎಲ್ಲ 50 ವರ್ಷ MLAಗಳಾದವರು ಯಾರೂ ಸಹ ಯಾವ ಸಮಾಜವನ್ನು ಗುರುತಿಸಿ ಕೆಲಸ ಮಾಡುವಂಥ ಒಂದು ಕಾಳಜಿಯನ್ನು ಹೊಂದಿರಲಿಲ್ಲ. ನೀವು ಅದೇ ರೀತಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೈಯಕ್ತಿಕವಾಗಿ ಎಲ್ಲ ಹಳ್ಳಿಗಳಿಗೂ ಸಹ ವೈಯಕ್ತಿಕವಾಗಿ ದುಡ್ಡು ಕೊಟ್ಟು ಬೋರ್ ಹಾಕಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ರಸ್ತೆ ಅಭಿವೃದ್ಧಿನೂ ಸಹ ಮಾಡಿದ್ದಾರೆ. ಆಮೇಲೆ CC ರಸ್ತೆಗಳು ಎಲ್ಲ ಹಳ್ಳಿಗಳಿಗೂ CC ರಸ್ತೆಗಳು, ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು ಈ ತಾಲೂಕಲ್ಲಿ 150 ದೇವಸ್ಥಾನ ಆಗಲೇ ಕಂಪ್ಲೀಟ್ ಆಗಿದ್ದಾವೆ. ಹೊಸದುರ್ಗ ತಾಲೂಕಿನ ಮೊದಲ ಮಂತ್ರಿ. 2008ರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬೆಂಬಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಗೆಲ್ಲುವ ಮೂಲಕ ದಲಿತರೊಬ್ಬರು ಸಾಮಾನ್ಯ ಕ್ಷೇತ್ರದಲ್ಲಿ ಜಯಿಸಿದ ಸಾಧನೆ ಮಾಡಿದ್ರು. ಅಷ್ಟೇ ಅಲ್ಲ, ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಗದಿದ್ದಾಗ ಸರ್ಕಾರ ರಚನೆ ಮಾಡಲು ಪಕ್ಷೇತರ ಶಾಸಕರೇ ಬೇಕಾಯಿತು.
ಮೊದಲ ಬಾರಿಗೆ ಶಾಸಕರಾದ ಗೂಳಿಹಟ್ಟಿ ಹೇಗೋ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನ ಗಿಟ್ಟಿಸಿಕೊಂಡ್ರು. ಮಂತ್ರಿಯಾಗೋ ಮೂಲಕ ಹೊಸದುರ್ಗ ತಾಲೂಕಿನ ಮೊದಲ ಮಂತ್ರಿ ಎಂಬ ಖ್ಯಾತಿಯೂ ಇವರಿಗಿದೆ. 5 ಪಕ್ಷೇತರರೊಂದಿಗೆ ಸದಾ ಜೊತೆಗಿದ್ದವರು ಗೂಳಿಹಟ್ಟಿ ಶೇಖರ್. ಇವರು ಯುವಜನ ಸೇವಾ, ಕ್ರೀಡಾ ಮತ್ತು ಜವಳಿ ಖಾತೆಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 2 ವರ್ಷದ ಹಿಂದೆ ವಿಧಾನಸೌಧದಲ್ಲಿ ಗೂಳಿಹಟ್ಟಿ ಶೇಖರ್ ವೀರಾವೇಶ ಪ್ರದರ್ಶಿಸಿ ಗಮನವನ್ನ ಸೆಳೆದಿದ್ರು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬಿಜೆಪಿಯ 11 ಮಂದಿ ಶಾಸಕರು ಹಾಗೂ 5 ಮಂದಿ ಪಕ್ಷೇತರ ಶಾಸಕರನ್ನ ಅನರ್ಹಗೊಳಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ಅಂದು ವಿಧಾನಸಭೆ ಅಕ್ಷರಶಃ ರಣರಂಗವಾಗಿತ್ತು. ಆ ಸಂದರ್ಭದಲ್ಲಿ ಗೂಳಿಹಟ್ಟಿ ಶೇಖರ್ ತಮ್ಮ ಮೈಮೇಲಿದ್ದ ಬಟ್ಟೆ ಹರಿದುಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಗೂಳಿಹಟ್ಟಿ ಶೇಖರ್ ಕಂಡಿದ್ದಾರೆ. ಇದೀಗ ಮತ್ತೆ ಚುನಾವಣೆ ರಣರಂಗಕ್ಕೆ ಧುಮುಕಿದ್ದು ಮತ್ತೊಮ್ಮೆ ಗೆಲ್ಲುವ ವಿಶ್ವಾಸದಲ್ಲಿ ತೇಲುತ್ತಿದ್ದಾರೆ. ಇವರಿಗೆ ಸ್ಪರ್ಧೆ ನೀಡೋ ನಿಟ್ಟಿನಲ್ಲಿ ಕಾಂಗ್ರೆಸ್, ಕೆಜೆಪಿ ಮತ್ತು ಬಿಜೆಪಿ ಪಕ್ಷಗಳು ರೆಡಿಯಾಗಿವೆ. ಹೊಸದುರ್ಗ ಕ್ಷೇತ್ರದಲ್ಲಿ ಹಾಲು ರಾಮೇಶ್ವರನ ಕೃಪೆ ಪಕ್ಷೇತರರ ಮೇಲೆ ಹೆಚ್ಚಾಗಿದೆ. ಈ ಬಾರಿ ಆ ಭಗವಂತ ಯಾರ ಮೇಲೆ ಕೃಪೆ ತೋರ್ತಾನೆ ಅನ್ನೋದನ್ನ ತಿಳಿಯೋಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.